ವೆಲ್ಕಮ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ನಾನು ನಿಮಗೆ ಒಂದು ಹೆಲ್ದಿ ಆಗಿರುವಂತಹ ಮೋಮೋಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಪನ್ನೀರ್ ಮೋಮೋಸ್. ಇದನ್ನು ನಾನು ಮೈದಾ ಹಿಟ್ಟು ಯೂಸ್ ಮಾಡದೆ ಮಾಡಿದ್ದೀನಿ, ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ತುಂಬ ಆರೋಗ್ಯಕರವಾಗಿ ಮಾಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೋಬೇಕು ಪಾತ್ರೆಗೆ. ಫಸ್ಟಿಗೆ ಹಿಟ್ಟು ಕಲಿಸ್ಕೋಬೇಕು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೋಬೇಕು, ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೋಬೇಕು, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ನೀರೆಲ್ಲ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಪ್ರಿಪೇರ್ ಮಾಡಿಕೊಡ್ಬೇಕು. ಅದಾದಮೇಲೆ ನಾವು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಒಂದು ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಸ್ವಲ್ಪ ಹೆಚ್ಚಿದ ಒಂದು ಈರುಳ್ಳಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಆದಮೇಲೆ ನಾವು ಕ್ರಷ್ ಮಾಡ್ಕೊಂಡಿರೋಂಥ ಪನ್ನೀರನ್ನ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಪನ್ನೀರ್ ಒಂದು ಸ್ವಲ್ಪ ಮಿಕ್ಸ್ ಆಗಬೇಕು, ಈರುಳ್ಳಿ ಬಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಅಚ್ಕಾರದ ಪುಡಿ ಎಲ್ಲನೂ ಹಾಕ್ಕೋಬೇಕು. ಗರಂ ಮಸಾಲ, ಅಚ್ಕಾರದ ಪುಡಿ, ಹಾಗೆ ಒಂದು ಸ್ಲೈಸ್ ಆಗುವಷ್ಟು ಚೀಸ್ ಸ್ಲೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ಲೈಸ್ ಅದು ಅದರಲ್ಲಿ ಮೆಲ್ಟ್ ಆಗುತ್ತೆ. ಮತ್ತು ನಾವು ತಯಾರಿಸಿ ಇಟ್ಟಿರುವಂತಹ ಹಿಟ್ಟನ್ನು ಈ ಥರ ಲಟ್ಟಿಸ್ಕೊಂಡು ಒಂದು ರೌಂಡ್ ಶೇಪಿಗೆ ಲಟ್ಟಿಸ್ಕೊಂಡು ಅದರಲ್ಲಿ ನಾವು ಪ್ರಿಪೇರ್ ಮಾಡಿರುವಂತಹ ಪನ್ನೀರ್ ಪಲ್ಯ ಏನಿದೆ ಅದನ್ನು ಈ ಥರ ಫಿಲ್ ಮಾಡ್ಕೋಬೇಕು. ಪನ್ನೀರ್ ಪಲ್ಯನ ಈ ಥರ ಫಿಲ್ ಮಾಡಿಕೊಂಡು ನಾನು ಇಲ್ಲಿ ತೋರಿಸಿರೋ ಥರ ಫೋಲ್ಡ್ ಮಾಡ್ಕೋಬೋದು, ಅಥವಾ ನಿಮಗೆ ಯಾವ ಶೇಪ್ ಬೇಕೋ ಆ ಥರ ಶೇಪ್ ಕೊಟ್ಕೊಳ್ಬೋದು. ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ತೋರಿಸಿರೋಂಥ ಶೇಪಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಅದನ್ನು 15ರಿಂದ 20 ನಿಮಿಷ ಹಬೆಯಲ್ಲಿ ಬೇಯಿಸಿದರೆ ಪನ್ನೀರ್ ಮೋಮೋಸ್ ರೆಡಿ ಆಗುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.